ನೋಡ್ರಿ ವಿಜಯಪುರ ಸಿಂಗಾಪುರ ನೋಡ್ರಿ ಸಿಂಗಾಪುರ ನೋಡಿದಿರಲ್ಲ ನಮ್ಮ ಜೊತೆ ಒಬ್ರು ಇಲ್ಲಿ ಬಿಜಾಪುರದ ಒಂದು ಮುಖಂಡರು ಅದಾರ ಪತ್ರಿಕೋದ್ಯಮದಾಗೂ ಕೆಲಸ ಮಾಡಾಕತ್ತಾರ ಸಮಾಜ ಸೇವೆನೂ ಮಾಡಾಕತ್ತಾರ ಆದ್ರೆ ಏನ್ರಿ ಸಾಹೇಬ್ರ ಇದು ನಮಸ್ಕಾರ ಯೂಸುಫ್ ಅವ್ರೆ ಏನ್ರಿ ಎಲ್ಲ ಇದು ಸಿಂಗಾಪುರ ಅಂತ ಹೇಳ್ತಿರಲ್ಲ ಗಾಂಧಿ ಚೌಕಲಿಂದ ನಾವು ಸಿಂಗಾಪುರ ಐತೆ ಅಂತೇಳಿ ಅಲ್ಲಿಂದ ಬಂದೀವಿ ಬಿಜಾಪುರ ಸಿಂಗಾಪುರ ಐತೆ ಅಂತೇಳಿ ನಿಮ್ ಶಾಸಕರು ಬಾಳ ಹೇಳ್ತಾರ ಆದ್ರೆ ನಾವ್ ನೋಡಿದ ತಕ್ಷಣ ಏನ್ರಿ ಹಂದಿಗಳ ಕೊಳಚಿ ನಾರಾಕತೈತಲ್ರಿ ಅಂತ ಮೇನ್ ರೋಡ್ ಇದು ಸಿಂಗದಳ್ಳಿ ರೋಡ್ ಇದೇ ನಮ್ಮ ಕರ್ನಾಟಕ ಸಿಂಗಾಪುರ ಸಿಂಗಾಪುರ ಅಂತ ತಿಳ್ಕೊಂಡ್ಬಿಡುದ್ರಿ ಸಿಂಗಾಪುರ ಏನು ಒಂದ್ ಸ್ವಲ್ಪ ಏನ್ ಜನರಿಗೆ ಎಷ್ಟ್ ಅಸ್ತವ್ಯಸ್ತ್ರಿ ಇಂತ ಒಳ್ಳೆ ರೋಡ್ ಇದು ಲಿಂಗದ ರೋಡ ಮತ್ ಇಂತ ರೋಡ್ದಾಗ ಹೆಂಗಿದ್ರಿ ಹೆಂಗ್ ಬದುಕ್ತೀರಿ ನೀವು ಇದ್ರಾಗ ಇಟ್ಟ ಪೊಲ್ಯೂಷನ್ ಇದ ಈ ಪೊಲ್ಯೂಷನ್ ಕಾರಣ ಮಂದಿಗೆ ಅಸ್ತಮಾ ಬರತ್ತದ ಅಸ್ತಮಾ ಪೇಷಂಟ್ ನೋಡೋರು ದವಾಖಾನೆಗೆ ಡಾಕ್ಟರ್ ಇಲ್ಲ ಯಾವುದು ಸೌಲಭ್ಯ ಇಲ್ಲ ಇವರು ಬರೇ ತಮ್ಮ ಹಾಸ್ಪಿಟಲ್ ಮಲ್ಟಿ ಸ್ಪೆಷಲಿಸ್ಟ್ ಮಾಡ್ಕೊಂಡ್ರ ಸರ್ಕಾರಿ ದವಾಖಾನೆ ಅಭಿವೃದ್ಧಿ ಮಾಡಿಲ್ಲ ಈ ತರ ವಾತಾವರಣ ಕೆಡಿಸ್ಕೇಸಿಂದ ಮಂದಿಗೆ ಸಾಯಿ ಹೊಡಿಕತ್ತಾರ ಅದೇ ಸುಳ್ಳು ಆಶ್ವಾಸನೆ ಕುಡ್ಕೋತೊಂಡ್ರಿ ಬಿಜಾಪುರ ಜನ ಏನ್ ಗುಂಗಾಡ ಏನ್ ಚಿಕ್ಕಾಡ್ರಿ ರೋಗ ವಾಸ ಸ್ಮೆಲ್ ಹೆಂಗ ಬದುಕುದ್ರಿ ಉಸಿರುಗಟ್ಟು ವಾತಾವರಣ ಮತ್ ಬಾಳ ಸಿಂಗಾಪುರ ಮಾಡ್ಯಾವ ಅಂತ ಹೇಳ್ತಾರಲ್ರಿ ನಿಮ್ಮ ಶಾಸಕರ ಅದೇ ಅವ್ರು ಸುಳ್ಳು ಮಾತ ಕೇಳ್ಕೋತ ಕುಂದ್ರದ್ರಿ ಇದೇ ಸಿಂಗಾಪುರ ಚಲೋ ರೋಡ್ ಮಾಡೀನಿ ಸ್ಮಾರ್ಟ್ ಸಿಟಿ ಮಾಡೀನಿ ಬರೀ ಒಂದು 2 ರೋಡ್ ಬಿಟ್ಟು ಅವರು ಏನೋ ಅಭಿವೃದ್ಧಿ ಕಾರ್ಯ ಮಾಡಿದ್ರು ಇಲ್ಲಿ ನಮಗ ಒಂದು 5 ನಿಮಿಷ ನಿಂದ್ರಾಕ ಆಗವತ್ತ ಇನ್ನು ನೀವ್ ಹೆಂಗ ಬದುಕ್ತೀರಿಪ್ಪ ಬಿಜಾಪುರ ಪುಣ್ಯವಂತ ಜನ ಅನಿವಾರ್ಯ ಅದಲ್ರಿ ನಮ್ಗೆ ನಮ್ಮ ನಶೀಬಿಗೆ ಅಂತ ಶಾಸಕ ಸಿಕ್ಕಾರ ಕೇಳಕ್ ಹೋದ್ರೆ ಏನಂತಾರ ಶಾಸಕ ಇದೆಲ್ಲಾ ಹಿಂಗ್ ನಾರಾಕತೈತ್ರಿ ಬರ್ರಿ ನೋಡ್ ಬರ್ರಿ ಅಂದ್ರೆ ಏನ್ ಕೇಳುದಿಲ್ರಿ ಗಡ್ಡ ಬಿಟ್ಟವ್ರು ಟೊಪ್ಗೆ ಹಾಕೊಂಡವ್ರು ಬುರ್ಕ ಹಾಕೊಂಡ್ ನಮ್ಮಲ್ಲಿ ಬರ್ಬೇಡ್ರಿ ಅಂತಾರ ಸಂವಿಧಾನದಾಗ ಅದನ್ನ ಬರ್ದಾರ ಅಂದಂಗ ಆತರ ಮತ್ತೆ ಇವ್ರು ಪ್ರಮಾಣ ವಚನ ತಗೋತಾರ್ರಿ ಪ್ರಮಾಣ ವಚನ ತಗೊಳ್ಳೋ ಟೈಮ್ನಾಗ ಅವ್ರು ಎಲ್ಲಾ ಮಾತು ಹೇಳಿ ಅವಾಗ ಒಂದ ಸಮುದಾಯಕ್ಕೆ ಮೀಸಲೈತೇನ್ರಿ ಅದ ನಾ ಎಲ್ಲಾ ಸಮುದಾಯಕ್ಕೆ ಜೊತೆಗೆ ತಗೊಂಡ್ ನಡ್ತೀನಿ ಅಂತ ತಗೋತಾರ ಈಗ ಶಾಸಕ ಆಗಿ ನಮ್ ಬಿಜಾಪುರ ಸಿಟಿ ಒಳಗ್ ಬಂದಾಗ ಚೇಂಜ್ ಆಗಿಬಿಡ್ತಾರ ಅವ್ರು ಮತ್ ಎಲ್ಲೆಲ್ಲಿ ಹೋದಲ್ಲಿ ಏನೇನೋ ಭಾಷಣ ಮಾಡೋದು ಬೇಯುದು ಗೇಯುದು ಭಾಳ ಅಲ್ರಿ ಅವ್ರನ್ನ 10 ಬಸ್ನಾಗ ಇಡ್ಬೇಕಾದ್ರೆ ನೀವು ಬಿಜಾಪುರ ಜನತೆ ಈಗ ಬರೋ ಚುನಾವಣೆ ಒಳಗೆ ಈಗ ಬಿಜಾಪುರ ಜನತೆ ಒಳಗ ಅವೇರ್ನೆಸ್ ಬಂದದ ಈ ಬರೋ ಚುನಾವಣೆ ಬರೋದ್ 10 ತಾರೀಕಿಗೆ ಎಲ್ಲಾರು ಒಂದು ಒಳ್ಳೆ ಕ್ಯಾಂಡಿಡೇಟ್ಗೆ ಆರಿಸಿತ್ತಂದ ಮತ್ತೆಲ್ಲಾ ಅಭಿವೃದ್ಧಿ ಕಾರ್ಯ ಮಾಡ್ಕೋತಾರ ಬಿಜಾಪುರ ಯಾಕೆ ಹೇಳ್ತಾನೆ ನೋಡ್ರಿ ನೀವು ಮುಖಂಡರದರಿ ನೀವು ಅನುಭವಿಕ ಪತ್ರಕರ್ತರದರಿ ಇಲ್ಲಿದೆಲ್ಲ ನಿಮಗೆ ಜಾನೆ ಮಾನೆ ಎಲ್ಲಾ ಮಾಹೋಲ್ ಗೊತ್ತೈತಿ ಪ್ರಮುಖ ಸಮುದಾಯದವ್ರ ಜೊತೆ ನೀವು ಬೆರೆತಿರ್ತೀರಿ ಆದ್ರ ಇಲ್ಲಿ ಇಷ್ಟೊಂದು ಪಾಪ ಬಡವರು ಅದಾರ ಕೂಲಿಕಾರ ಅದಾರ ಜನ ಅದಾರ ಅವ್ರಿಗೆಲ್ಲ ರೋಗಿಗೆ ಹೋದ್ರ ದೊಡ್ಡ ಹಾಸ್ಪಿಟಲ್ಗಳದ ಇಲ್ಲ ಅವ್ರಿಗೆ ದುಡ್ಡು ಯಾರು ಕೊಡೋರು ಹೇಳ್ರಿ ನೋಡೋಣ ಬಿಜಾಪುರ ಸಿಟಿ ಒಳಗೆ ನೋಡ್ರಿ ಈ ಬಸವನಗೌಡ ಯತ್ನಾಳ್ ಸಾಹೇಬ್ರದ್ದು ಒಂದು ಹಾಸ್ಪಿಟಲ್ ಅದ ಅವರು ತಮ್ಮ ಹಾಸ್ಪಿಟಲ್ ಮಲ್ಟಿ ಹಾಸ್ಪಿಟಲ್ ಮಾಡ್ಕೊಂಡ್ರ ಆದ್ರೆ ಬಿಜಾಪುರ ಸಿಟಿ ಒಳಗೆ ಸರ್ಕಾರಿ ದವಾಖಾನೆ ಗೌರ್ಮೆಂಟ್ ಹಾಸ್ಪಿಟಲ್ ಐತಿ ಆದ್ರೆ ಅಲ್ಲಿ ಚಿಕಿತ್ಸೆ ಸರಿ ಇಲ್ಲ ಇವ್ರ ಹಾಸ್ಪಿಟಲ್ ಮಾತ್ರ ಬೆಸ್ಟ್ ಅದರಿ 5 ಸ್ಟಾರ್ ಹೋಟೆಲ್ ಲಕ್ಷಾಂತರ ರೂಪಾಯಿ ಸಂಬಂಧ ಮಾಡ್ಯಾರ ಇವ್ರು ಅನ್ನದಾನ ತಗೊಂಬ ಬಂದಾರ ಅನ್ನದಾನ ತಗೊಂಬಂದ್ ಏನ್ ಅಭಿವೃದ್ಧಿ ಮಾಡ್ಯಾರ ಹೇಳ್ರಿ ಇವ್ರು ಏನು ಅಭಿವೃದ್ಧಿ ಜೀರೋ ಅದರಿ ಅಭಿವೃದ್ಧಿ ನೋಡ್ರಿ ವೀಕ್ಷಕರ ಹಾಳಾದ ಕೊಂಪೆ ಬಿಜಾಪುರ ನೀವು ಅಂತಿರ್ಬೇಕು ನೀವ್ ಎಲ್ಲಾರು ಇಷ್ಟು ನಗತೀರಿಪ್ಪ ಎಲ್ಲೋ ಬಸವನಗೌಡ ಪಾಟೀಲ್ ಯತ್ನಾಳ್ ಶಾಸಕರು ಹೋದ ತಕ್ಷಣ ಏನ್ ಸಿಂಗಾಪುರ ಮಾಡ್ಯಾರ ಅಂತೇಳಿ ನಿಮ್ಗೆ ಬೇರೆ ಜಿಲ್ಲಾದ ಭಾಷಣ ಮಾಡಿಬಿಡ್ತಾರ ಅವ್ರ ಭಾಷಣ ಮಾಡಿದಾಗ ನೀವೇನ್ ಮಾಡಿಬಿಡ್ತೀರಿ ಭಾಳ ಖುಷಿ ಆಗಿಬಿಡ್ತೀರಿ ಹೌದು ಮಾಡಿರ್ಬೇಕಂತೇಳಿ ಆದ್ರೆ ನಾ ನಿಮಗೆ ತೋರ್ಸಾಕತ್ತನ ಅವ್ರು ಹಕ್ಕಿಕತ್ತ ನೋಡ್ರಿ ಹಗರಣಗಳ ಸರಮಾಲೆ ಕೊಳತನ ಹಾರಾಕತೈತಿ ಇಂಥ ಶಾಸಕನ ಹೆಂಗ ಆರಿಸಿರ್ತೀರಿ ಪುಣ್ಯವಂತರ ನೀವು ಬಸವಣ್ಣ ನಾಡಿನವ್ರ ಇಂಥ ಮುಖಂಡರು ಸಹಿತ ನಮಗೆಲ್ಲ ಮಾಹಿತಿ ಕೊಡಾಕತ್ತಾರ ಪ್ರತಿಯೊಂದು ಸ್ಥಳ ತೋರ್ಸಾಕತ್ತಾರ ರೋಗ ರುಜಿನ ಹಂದಿ ನಾಯಿಗಳು ಬಿದ್ದು ಹೊಲಸು ನಾರಾಕತೈತಿ ಗಬ್ಬೆದ್ದ ಇಲ್ಲಿ ನಮಗೆ ನಿಂದ್ರಾಗ ಸಹಿತ ಆಗ್ವಾತು ಉಸಿರುಗಟ್ಟ ವಾತಾವರಣ ನಿಂತವ್ರು ನಾವು ಇದು ಬೇಕಾಗಿತ್ರಿ ಹಂಗಾದ್ರ ಬದಲಾವಣೆ ಮಾಡೋ ಶಕ್ತಿ ನಿಮ್ ಕಡೆ ಐತಲ್ರಿ ಮುಖಂಡ್ರ ಐತಲ್ರಿ ಬದಲಾವಣೆ ಮಾಡ್ಬೇಕಲ್ಲ 10 ತಾರೀಕಿಗೆ ಖಂಡಿತ ಬದಲಾವಣೆ ಮಾಡ್ತೀವಿ ಯಾಕಂದ್ರೆ ಬರೀ ಭಾಷಣದಿಂದ ಹೊಟ್ಟಿ ತುಂಬುದಿಲ್ರಿ ಒಂದು ಸಮುದಾಯ ಬೇಯುವಂದ ಹೊಟ್ಟಿ ತುಂಬುದಿಲ್ಲ ಎಲ್ಲಾ ಸಮುದಾಯದ ಜೋಡಿ ಕೂಡಿರ್ಬೇಕ್ರಿ ಪ್ರೀತಿ ವಿಶ್ವಾಸದಿಂದ ಕೂಡಿದ್ರೆ ಮಾತ್ರ ಇದು ಪ್ರಜಾಪ್ರಭುತ್ವ ಇದೊಂದು ಸಂವಿಧಾನ ಐತ್ರಿ ಮುಖ್ಯ ಆ ಸಂವಿಧಾನ ಪ್ರಕಾರ ನಡಿಬೇಕಲ್ರಿ ಭಾಷಣ ಮಾತ್ರ ಭಾರಿ ಮಾಡ್ತಾರ ನಿಮ್ ಶಾಸಕರು ಬಿಜಾಪುರ ಸಿಟಿ ಒಳಗ ನಮ್ಮ ಶಾಸಕರು ಬರೀ ಜಾತಿ ರಾಜಕಾರಣ ಅಷ್ಟೇ ಅಭಿವೃದ್ಧಿ ಕಾರ್ಯ ಒಂದು ಆಗಿಲ್ಲ ಏನೂ ಆಗಿಲ್ರಿ ಮತ್ತೆ ಸಾವಿರಾರು ಕೋಟಿ ರೂಪಾಯಿ ಬಂದಿನ ಅಂದಾರ ಮತ್ತ ಇದು ಕಸ ಇದು ಗಟ್ರ ಇದು ಕಂಟಿ ಇದು ಕಾಟಿ ಗಾಡಿ ಇದು ಪುರಾತತ್ವ ಇಲಾಖೆ ಇದು ಎಲ್ಲಾ ನಮ್ಮ ಇದು ರೀ ಸುವರ್ಣ ಇದು ರೀ ನಮ್ದು ಬಿಜಾಪುರ ಇತಿಹಾಸದ ಜಗತ್ತು ನೋಡಕ್ ಬರ್ತೈತ್ರಿ ಬಿಜಾಪುರ ಈಗ ಹೊಲಸ ವಾತಾವರಣದಾಗ ಹೆಂಗ್ ಬರ್ತಾರ ಹೇಳ್ರಿ ಈಗ ನೋಡ್ರಿ ಫಾರಿನ್ ಅವರು ಬಿಜಾಪುರ ಬರುದು ಬಿಟ್ರ ಯಾಕಂತಂದ್ರ ಅವ್ರು ನೋಡತ್ತಾರಿ ಅವ್ರಿಗೂ ನಾಲೆಜ್ ಅದ ಬಿಜಾಪುರ ಆದ್ರ ಬರೀ ಜಾತಿವಾದಿ ಮಾಡ್ತಾರಪ್ಪ ಎಲ್ಲಿ ಜಗಳ ಆದ್ರ ನಮ್ದೇನು ಜೀವ ಅಪಾಯ ಆದ್ರ ಬರುದು ಬೇಡ ಆ ಕಡೆ ಹೋಗುದು ಬೇಡ ಅಂತೇಳಿ ಇಲ್ಲಿ ಮಣ್ಣು ಹಾಕ್ಬಿಟ್ರು ಹಂಗಾರ ಬದಲಾವಣೆ ಮಾಡ್ತೀರಿ ಹಂಗಾರ 10 ತಾರೀಕಿಗೆ ಖಂಡಿತ ಬದಲಾವಣೆ ಮಾಡ್ತೀವ್ರಿ ನಮ್ಗೆ ಶಾಸಕಿ ಬೇಕಾಗಿಲ್ಲ ಇಂತ ಶಾಸಕಿ ಬೇಕಾಗಿಲ್ಲ
ಎಲ್ಲಾರ್ಗಿ ಕೂಡಿ ತಗೊಂಡ ಅಣ್ಣ ತಮ್ಮರಾಗಿ ಎಲ್ಲರಿಗೂ ಕೂಡಿ ತಗೊಂಡು ಹೋಗಬೇಕು. ಅಂತ ಶಾಸಕ ಒಬ್ಬರಿಗೆ ಬಿಟ್ಟ ಒಬ್ಬರಿಗೆ ಹಿಂದ್ ಸರದ ಪ್ರತಿಯೊಬ್ಬರ ಜಾತಿಯವರಿಗೆ ಬೇಕೊತ್ತಾದ್ರ ಇದು ಅಭಿವೃದ್ಧಿ ಆಗೇ ಇಲ್ಲ. ಅಂದ್ರೆ ಇಲ್ಲಿ ಇಷ್ಟೊಂದು ದೊಡ್ಡ ದೊಡ್ಡ ವಕೀಲರು ಅದಾರ, ಎಂತೆಂತ ಪ್ರಾಧ್ಯಾಪಕರು ಅದಾರ, ಪ್ರೊಫೆಸರ್ಗಳು ಅದಾರ, ಇವರೆಲ್ಲ ಏನು ವಿಚಾರ ಮಾಡುದಿಲ್ರಿ? ಆ ಶಾಸಕ ಏನು ಹೇಳುದಿಲ್ರಿ ಬುದ್ಧಿವಾದ? ಅವರು ಏನಂತಾರ್ರಿ ಶಾಸಕ ಶಾನೆ ಅವ್ರಿಗೆ ಒಂದ್ ಅಹಂಕಾರ ಬಂದದ್ರಿ. ಶಾಸಕವ್ರಿಗೆ ಬಹಳ ಅಹಂಕಾರ ಬಂದದ. ಶಾನೆ ಅಂದ್ರ ಆಗೋದಿಲ್ರಿ. ಪ್ರಜಾಪ್ರಭುತ್ವ ಐತಿ, ಆಸ್ತ್ರ ನಿಮ್ ಕೈ ಆಗೈತಿ. ಸರಿ, ಈಗ ನಮ್ದೇನು ಫಂಡಮೆಂಟಲ್ ರೈಟ್ ಅದಲ್ರಿ, ಕಾನ್ಸ್ಟಿಟ್ಯೂಷನ್ ಒಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಸಂವಿಧಾನ ಒಳಗೆ ನಮ್ಗೆ ಹಕ್ಕು ಕೊಟ್ಟರ ಓಟ್ ಹಾಕೋದು. ಈ 10ನೇ ತಾರೀಕಿಗೆ ನಾವು ಗ್ಯಾರಂಟಿ ಒಬ್ಬ ಒಳ್ಳೆ ಕ್ಯಾಂಡಿಡೇಟ್ಗೆ ಓಟ್ ಹಾಕಿ ಆರಿಸಿ ಸಂವಿಧಾನ ಕಳಿಸ್ತೀವಿ ಹೊರತು ಈ BJP ಶಾಸಕರಿಗೆ ನಾವು ಯಾರು ಬಿಜಾಪುರ ಜನತೆ ತೀರ್ಮಾನ ಮಾಡ್ಯದ ಈ ಸರ್ತಿ ಓಟ್ ಹಾಕಂಗಿಲ್ಲ ಅಂತ ತೀರ್ಮಾನ ಮಾಡ್ಯದ್ರಿ. ಹಂಗಾದ್ರ ಮುಂದೆ ಮತ್ತೆ ಬೇರೆ ಕಡೆ ಹೋಗ್ರಲ್ಲ, ನೋಡ್ರಿ ತೋರಿಸ್ರಲ್ಲ. ನಮಸ್ಕಾರ, ಬರ್ರಿ.